ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಒಂದು ವಿಷಯ ತಿಳಿಸ್ತಾ ಇದ್ದೀನಿ. ಅದು ಏನೆಂದರೆ ಹತ್ತಿ ಬೆಳೆ ಇದೆಯಲ್ಲ, ಅದು ಹತ್ತಿ ಬೆಳೆಯಲ್ಲಿ ಇಲ್ಲಿ ನೋಡಿ ಹುಳ ನೋಡಿ ಹೇಗೆ ಬಂದು ಕುಂತಿದೆ. ಮಳೆ ಬಂತಲ್ವ, ಅದಕ್ಕೆ ಇವೆಲ್ಲ ಹುಳ ಬಂದು ಹತ್ತಿ ಬೆಳೆಗೆ ಅಂಟಿಕೊಂಡಿವೆ. ಇವಕ್ಕೆ ಎಲ್ಲ ಗಿಡನೆಲ್ಲ ಕೆಡಿಸಿಬಿಡ್ತದೆ ನೋಡಿ. ಎಲ್ಲ ನೋಡಿ, ಎಲೆನ ಈಗ ಮಾಡಿಬಿಡ್ತೀವಿ. ಎಲೆಯೆಲ್ಲ ಹೋಗಿ ಕಾಯಿ ಆಗಲಾರ್ದಂಗೆ ಗಿಡನೆಲ್ಲ ಶಕ್ತಿ ಕುಂದಿಸಿ ಹಾಳು ಮಾಡಿಬಿಡುತ್ತೆ. ಇಲ್ಲ ನೋಡಿ ಜೀಡಿ, ಅದಕ್ಕೆ ಇಲ್ಲಿ ನೋಡಿ ಹಂಗಾಗಿವೆ ಬೆಳೆಗಳು. ಬಿಳಿ ದ್ವಾಮಿ ಅಂತಾರೆ ಇದಕ್ಕೆ. ಕೀಡಿ ಅಂತಾರೆ. ಕೀಡಿ ಎಲ್ಲ ಬಿಟ್ಟು ಹೋಗ್ಬೇಕಂದ್ರೆ ಎಣ್ಣೆ ಹೊಡಿಬೇಕು, ಎಣ್ಣೆ ತರಬೇಕು. ಎಣ್ಣೆ ಅಪ್ಪಾಜಿ ತಂದಿದ್ದಾರೆ, ಎಣ್ಣೆ ತಂದು ಹೊಡಿತಾರೆ. ಅಲ್ಲಿ ಇವತ್ತು ಗೊಬ್ಬರ ಹಾಕ್ತಾರೆ. ಗೊಬ್ಬರ ಹಾಕಿ ಆಮೇಲೆ ಎಣ್ಣೆ ಹೊಡಿತಾರೆ. ನೋಡಿ ಹೇಗೆ ಆಗಿದೆ ಇದೆಲ್ಲ. ಗಿಡ ಎಲ್ಲ ಮುಟ್ರು ರೋಗ ಬಂದೈತಿ. ಮಳೆ ಬಾರದಿದ್ದರೆ ಪಾಡಾಗಿರ್ತದೆ. ಮಳೆ ಬಂದು ಇದೆಲ್ಲ ಬೆಳೆ ಹಾಳು ಮಾಡ್ತಾಯಿದೆ ಮಳೆ. ನಾವು ನೀರು ಹಾಯಿಸಿದ್ವಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಮತ್ತೆ ಯಾರು ತಪ್ಪು ತಿಳ್ಕೊಬೇಡಿ. ಮಳೆ ಇಲ್ಲ, ಮಳೆ ಬಂದದಕ್ಕೆ ಎಲ್ಲ ಅಂತ ಹೇಳ್ತಾನಂತ. ನಾವು ನೀರು ಕಟ್ಟಿದ್ವಿ, ಮಳೆ ಬರಲ್ಲ ಅಂತ. ಅದಕ್ಕೆ ಹಿಂಗೆ ಎಲ್ಲ ಹಾಗೆ ಆಗಿದೆ. ಈಗ ಎಣ್ಣೆ ಹೊಡಿಬೇಕು, ಗೊಬ್ಬರ ಬಿತ್ತಿ ಎಣ್ಣೆ ಹೊಡಿಲೇಬೇಕು. ಬಿಳಿ ಕೀಡಿ ಬಂದೈತೆ. ಬಡ್ಡಿನೆಲ್ಲ ಕೊರೆದು ಕಾಯಿ ಆಗಲಾರಂಗೆ ಮಾಡ್ತಾ ಗಿಡ ಒಕ್ಕಲಾಗೋದಿಲ್ಲ. ಅದಕ್ಕೆ ಇವತ್ತು ಗೊಬ್ಬರ ಬಿತ್ತಿ ಸೋಮವಾರ ಎಣ್ಣೆ ಹೊಡಿಸ್ಬೇಕು. ಎಣ್ಣೆ ಬೆಳೆ ಚೆನ್ನಾಗಿ ಬಂತು, ಮಳೆ ಕೈ ಕೊಟ್ಟಿತ್ತು. ಈ ಮಳೆ ಯಾಕೆ ಬಂತು ಅನ್ನಂಗೆ ಆಗ್ಯದ. ನೀರು ಕಟ್ಟಿಬಿಟ್ಟಿವಿ, ಮನಗಂಡ ನೀರು ಕಟ್ಟಿದ ಅದಕ್ಕೆ ಮಳೆ ಯಾಕೆ ಬಂತು ಅನ್ನಂಗೆ ಆಗ್ಯದ ನಮಗೆ. ನೋಡಿ ಬೆಳೆ ಹೇಗಿದೆ ನಮ್ಮದು, ಎಲ್ಲ ಚೆನ್ನಾಗಿದೆ. ಎಲೆ ಮುಟ್ರು ರೋಗ, ಕೀಡಿ, ಹಸಿರು ದ್ವಾಮಿ ಇವೆಲ್ಲ ಅಂಟ್ಕೊಂಡವೆ. ಈ ಒಂದು ವಾರದಿಂದ ಮಳೆ ಬರಕತ್ತದ. ನೋಡಿ ಇಲ್ಲಿ ಹುಳುಗಳು ಹೇಗೆ ಆಡ್ತಾಯಿದ್ವು ಇದಕ್ಕೆ. ನೋಡಿ ಫ್ರೆಂಡ್ಸ್, ನೀವು ಇದ್ರ ಬಗ್ಗೆ ಕಾಳಜಿ ವಹಿಸಿ ಬೆಳೆಗಳನ್ನು ಚೆನ್ನಾಗಿ ಬರುವಂತೆ ಮಾಡಿಕೊಳ್ಳಿ. ಇಲ್ಲಾಂದರೆ ಬೆಳೆ ಕೈಗೆ ಸೇರಲ್ಲ. ಎಲ್ಲ ರೈತಂದೆಲ್ಲ ಇದಕ್ಕೆ ಹೋಗ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ. ಅವಾಗ ಈಗನೇ ಎಚ್ಚರ ವಹಿಸ್ಬೇಕು. ಬೆಳೆ ಕೀಡಿ ಭಾಳ ಐತೆ ನಮ್ಮ ಮತ್ತೆಗೆ. ಬೆಳೆ ಕೀಡಿನೇ ಎಲ್ಲ ಇದನ್ನು ಮಾಡೋದು. ಈಗ ಕಾಪು ಕೂಡ ಉದ್ರಕತ್ತದ. ಕಾಪಿನ ಎಣ್ಣೆನ ತಂದ ನಮ್ಮಪ್ಪ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಎಲ್ಲರೂ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಶುಭ ದಿನ.